ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಪೆಷಲ್ ಟೈಮ್. ನಾನು ಕ್ಷಮಾ. ಆ ಒಂದು ಕಾರಣದಿಂದಲೇ ಮೋದಿ ಎಲ್ಲ ಕಡೆ ಗೆಲ್ತಿದ್ದಾರಾ? ಆ ಒಂದು ಕಾರಣದಿಂದಲೇ ಕೆಂಪು ಕೋಟೆಯಲ್ಲೂ ಕೇಸರಿ ಬಾವುಟ ಹಾರ್ದ. ಕರ್ನಾಟಕದಲ್ಲೂ ಸಿದ್ದು ಸೋಲಿಸೋಕೆ ಆ ಒಂದು ಕಾರಣವೇ ಮೋದಿಗೆ ಸಾಕ? ಮೋದಿ ಗೆಲುವಿನ ನಾಗಾಲೋಟದ ಹಿಂದಿದ್ಯಾ ಆ ಕನ್ನಡಿಗನ ತಂತ್ರ? ಇದುವೇ ಈ ಹೊತ್ತಿನ ಸ್ಪೆಷಲ್ ಆ ಒಂದು ಕಾರಣ. ನರೇಂದ್ರ ಮೋದಿ ತೆಕ್ಕೆಗೆ ಮತ್ತೆರಡು ರಾಜ್ಯಗಳು ಸೇರ್ಪಡೆಗೊಂಡಿವೆ. ಕೆಂಪು ಕೋಟೆ ಅಂತಾನೆ ಕರೆಸಿಕೊಳ್ತಿದ್ದ ಭಾರತದ ಈಶಾನ್ಯ ಭಾಗದಲ್ಲಿ ಕೇಸರಿ ಬಾವುಟ ಹಾರಿಸಿದ್ದಾರೆ ಮೋದಿ. ಮೋದಿಯ ಬಗ್ಗೆ, ಸರ್ಕಾರದ ಬಗ್ಗೆ ಪ್ರತಿದಿನ ಎಷ್ಟೇ ಟೀಕೆಗಳು ಕೇಳಿಬಂದ್ರು, ಆರೋಪಗಳು ಕೇಳಿಬಂದ್ರು, ಮೋದಿ ಅಲೆಯಲ್ಲಿ ಅವೆಲ್ಲ ಕೊಚ್ಚಿಕೊಂಡು ಹೋಗಿವೆ. ಹೀಗೆ ಭಾರತದ ಒಂದೊಂದೇ ರಾಜ್ಯಗಳನ್ನ ಬಿಜೆಪಿ ಮಯವಾಗಿಸ್ತಾ ಇರೋ ಮೋದಿಯ ಈ ಬೃಹತ್ ಗೆಲುವಿನ ಹಿಂದೆ ಆ ಒಂದು ಕಾರಣ ಇದೆ. ಅದೇ ಕಾರಣದಿಂದಲೇ ಮೋದಿ ಹೋದ ಕಡೆಯಲ್ಲೆಲ್ಲ ಗೆಲ್ತಾನೆ ಬರ್ತಿದ್ದಾರೆ. ಎಡಪಕ್ಷಗಳೇ ದರ್ಬಾರ್ ನಡೆಸ್ತಾ ಇದ್ದ ರಾಜ್ಯಗಳಲ್ಲೂ ಬಲಪಂಥೀಯ ಪಕ್ಷವೊಂದು ಸರ್ಕಾರ ರಚಿಸುತ್ತೆ ಅಂತಾದ್ರೆ ಅದರ ಹಿಂದಿರೋ ಆ ಒಂದು ಕಾರಣ, ಆ ಒಂದು ಕಾರಣವೇ ಕರ್ನಾಟಕದಲ್ಲೂ ಮೋದಿಗೆ ಜಯ ತಂದುಕೊಟ್ರು ಅಚ್ಚರಿ ಏನಿಲ್ಲ. ಹಾಗಾದ್ರೆ ಆ ಕಾರಣ ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀವು ಮಿಸ್ ಮಾಡದೆ ಈ ಎಪಿಸೋಡ್ ಅನ್ನ ನೋಡ್ಲೇಬೇಕು. ಆ ಒಂದು ಕಾರಣದಿಂದಲೇ ಮೋದಿ ಎಲ್ಲ ಕಡೆ ಗೆಲ್ತಿದ್ದಾರಾ? ಆ ಒಂದು ಕಾರಣದಿಂದಲೇ ಕೆಂಪು ಕೋಟೆಯಲ್ಲೂ ಕೇಸರಿ ಬಾವುಟ ಹಾರಿತ. ಕರ್ನಾಟಕದಲ್ಲಿ ಸಿದ್ದು ಸೋಲಿಸಲು ಆ ಒಂದು ಕಾರಣನೇ ಮೋದಿಗೆ ಸಾಕ? ಮೋದಿ ಗೆಲುವಿನ ನಾಗಾಲೋಟದ ಹಿಂದಿದ್ಯಾ ಆ ಕನ್ನಡಿಗನ? ಎರಡು 2014ರಿಂದಲೂ ಗೆಲುವಿನ ನಾಗಾಲೋಟದಲ್ಲಿರುವ ಮೋದಿ ಬಿಜೆಪಿಯ ಬೇರೆ ಇಲ್ಲದ ಈಶಾನ್ಯ ರಾಜ್ಯಗಳಲ್ಲೂ ಜಯಗಳಿಸಿದ್ದಾರೆ. ಈ ಮೂಲಕ ಮೋದಿ ಖಾತೆಯಲ್ಲಿ ಈಗ 21 ರಾಜ್ಯಗಳು ಸೇರ್ಪಡೆಗೊಂಡಿವೆ. ಆದ್ರೆ ಮೋದಿಯ ಈ ಮಹಾ ವಿಜಯದ ಹಿಂದೆ ಆ ಒಂದು ಕಾರಣವಿದೆ. ಅಸಲಿಗೆ ಆ ಒಂದು ಕಾರಣದಿಂದಲೇ ಮೋದಿ ದೇಶದಲ್ಲಿ ಗೆಲ್ತಾ ಬಂದಿದ್ದಾರೆ. ಮೋದಿಯ ಪ್ರತಿ ರಾಜ್ಯದ ಗೆಲುವಿನ ಹಿಂದೆಯೂ ಆ ಒಂದು ಕಾರಣವಿದೆ. ಆ ಕಾರಣವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎರಡು 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ದೇಶವನ್ನ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ ಮೋದಿ ಅಬ್ಬರಿಸಿದ್ರು. ನಮ್ಮ ಗುರಿ ದೇಶವನ್ನ ಕಾಂಗ್ರೆಸ್ ಮುಕ್ತಗೊಳಿಸೋದು ಅಂತ ಬಹಿರಂಗವಾಗಿ ಘೋಷಿಸಿದ್ರು. ಅವತ್ತು ಮೋದಿ ಮಾತು ಕೇಳಿ ಕೆಲವರು ನಕ್ಕಿದ್ರು. ಇನ್ನು ಕೆಲವರು ಏನೋ ಒಂದು ಹುಮ್ಮಸ್ಸಿನಲ್ಲಿ ಹೇಳಿರಬಹುದು ಅಂತ ಮಾತಾಡಿಕೊಂಡ್ರು. 100ಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷವನ್ನ, ಹೆಚ್ಚು ಕಮ್ಮಿ 60 ವರ್ಷ ಆಳಿರುವ ಪಕ್ಷವನ್ನ ಎಲ್ಲೂ ಅಧಿಕಾರದಲ್ಲೇ ಇರದಂತೆ ಮಾಡೋದು ಅಸಾಧ್ಯ ಅಂತಾನೆ ಹೆಚ್ಚಿನವರು ಅಂದುಕೊಂಡಿದ್ರು. ಆದ್ರೆ ಮೋದಿ ಪ್ರಧಾನಿಯಾದ ನಂತರ ದೇಶದ ಬದಲಾದ ರಾಜಕೀಯ ಚಿತ್ರಣವನ್ನ ನೋಡಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ನಿಜಾನಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಈಶಾನ್ಯ ರಾಜ್ಯಗಳಲ್ಲಿ ಮೋದಿ ಭರ್ಜರಿ ಗೆಲುವು ದಾಖಲಿಸಿರೋದು. ಈಶಾನ್ಯದ ಕೆಂಪು ಕೋಟೆಯಲ್ಲಿ ಕೇಸರಿ ಬಾವುಟ ಹಾರಿಸಿದ ಮೋದಿ, 2ರಲ್ಲಿ ಅಧಿಕಾರ, ಮತ್ತೊಂದರಲ್ಲಿ ಅತಂತ್ರ. ಕಾಂಗ್ರೆಸ್ ಖಾತೆಯಿಂದ ಮತ್ತೊಂದು ವಿಕೆಟ್ ಔಟ್. ಎಸ್, ಎಡ ಪಕ್ಷಗಳ ಪ್ರಾಬಲ್ಯ ಇರುವ, ಕಮ್ಯುನಿಸ್ಟರ ಆಡಳಿತವಿರುವ ಈಶಾನ್ಯ ರಾಜ್ಯಗಳಿಗೂ ಮೋದಿ ಪಡೆ ಲಗ್ಗೆ ಇಟ್ಟಿದೆ. ಕೆಂಪು ಕೋಟೆ ಅಂತಾನೆ ಕರೆಸಿಕೊಳ್ಳುವ ಈಶಾನ್ಯ ಭಾರತ ರಾಜ್ಯಗಳಲ್ಲೂ ಮೋದಿ ಕೇಸರಿ ಬಾವುಟ ಹಾರಿಸಿದ್ದಾರೆ. ಮೊನ್ನೆಯಷ್ಟೇ ಗುಜರಾತ್ನ ಜಸ್ಟ್ ಗೆಲುವು ಮತ್ತು ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳ ಉಪಚುನಾವಣೆಯ ಸೋಲಿನಿಂದ
ಮೋದಿ ಅಲೆ ದೇಶದಲ್ಲಿ ಮಾಯವಾಗ್ತಿದೆ ಅನ್ನೋ ಅನುಮಾನ ಹುಟ್ಟಿತ್ತು. ಆದ್ರೆ ತ್ರಿಪುರ, ನಾಗಾಲ್ಯಾಂಡ್, ಮೇಘಾಲಯ ರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತೆ ದೇಶದಲ್ಲಿ ಮೋದಿ ಬಿರುಗಾಳಿ ಇನ್ನೂ ಇದೆ ಅನ್ನೋದನ್ನ ಪ್ರೂವ್ ಮಾಡಿದಂತಿದೆ. ಇದರ ಜೊತೆಗೆ 5 ರಾಜ್ಯಗಳಲ್ಲಿ ಅಧಿಕಾರ ಹೊಂದಿದ್ದ ಕಾಂಗ್ರೆಸ್ ಖಾತೆಯಿಂದ ಮತ್ತೊಂದು ರಾಜ್ಯ ಔಟ್ ಆಗಿದೆ. ಇಲ್ಲಿಯವರೆಗೆ ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್ಗಳಲ್ಲಿ ಬಿಜೆಪಿ ಪಕ್ಷ ಇತ್ತೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಕಾರ್ಯರೂಪದಲ್ಲಿತ್ತು. ಆದ್ರೆ ಈ ಬಾರಿ ತ್ರಿಪುರ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟಗಳು ಭರ್ಜರಿ ಜಯ ಸಾಧಿಸಿವೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಮೇಘಾಲಯದಲ್ಲಿ ಆಡಳಿತ ಪಕ್ಷ ಬಹುಮತ ಪಡೆಯೋಕೆ ವಿಫಲವಾಗಿ ಅತಂತ್ರ ಫಲಿತಾಂಶ ಹೊರಬಿದ್ದಿದೆ. ಇಲ್ಲೂ ಮೋದಿ, ಅಮಿತ್ ಶಾ ಜೋಡಿ ಇತರೆ ಪಕ್ಷಗಳ ಜೊತೆ ಸೇರಿ ಆಡಳಿತ ಸ್ಥಾಪಿಸುವ ಸಾಧ್ಯತೆ ಇದೆ. ಈ ಮೂಲಕ ಈಗಾಗಲೇ 2 ರಾಜ್ಯಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿರುವ ಬಿಜೆಪಿ 3ರಲ್ಲೂ ಅಧಿಕಾರಕ್ಕೆ ಏರುವ ಸೂಚನೆಗಳು ದಟ್ಟವಾಗ್ತಿವೆ. ಇದರಿಂದಾಗಿ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಬಿದ್ದಿದ್ದು, ಸದ್ಯ ಬರೀ 3 ರಾಜ್ಯಗಳಲ್ಲಷ್ಟೇ ಕಾಂಗ್ರೆಸ್ ಆಡಳಿತವಿದೆ. ಮೋದಿ ನೇತೃತ್ವದ ಬಿಜೆಪಿ ಹಾಗೂ ಮೈತ್ರಿಕೂಟಗಳು ಬರೋಬ್ಬರಿ 21 ರಾಜ್ಯಗಳಲ್ಲಿ ಅಧಿಕಾರ ನಡೆಸುತ್ತಿವೆ. ಹೀಗೆ ಮೋದಿ ಸಾಲು ಸಾಲು ಗೆಲುವನ್ನ ಕಾಣೋಕೆ ಸಾಧ್ಯವಾಗ್ತಿರೋದು ಆ ಒಂದು ಕಾರಣ. ಗೆರಿಲ್ಲಾ ತಂತ್ರದಿಂದ ಚುನಾವಣೆ ಗೆಲ್ತಿರುವ ಮೋದಿ ಪಡೆ ಗೆಲುವಿಗೆ ಕಾಯಲ್ಲ, ಗೆಲುವನ್ನ ಸಾಧಿಸೋದೇ ಮೋದಿ ವಿಕ್ಟರಿ ಸೀಕ್ರೆಟ್. ಹೌದು, ಮೋದಿ 2014ರಲ್ಲಿ ಗೆದ್ದಾಗ ದೇಶದ 11 ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟ ಆಳ್ವಿಕೆಯಲ್ಲಿತ್ತು. ಕಳೆದ 4 ವರ್ಷಗಳಲ್ಲಿ ಈ ಸಂಖ್ಯೆ 21ಕ್ಕೆ ಏರಿದೆ. ಇದರ ಜೊತೆಗೆ ಅದಾಗಲೇ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲೂ ಮೋದಿ ಗೆದ್ದಿದ್ದಾರೆ. ಪಂಜಾಬ್ ಹೊರತುಪಡಿಸಿ ಮತ್ತೆಲ್ಲ ರಾಜ್ಯವನ್ನ ಉಳಿಸಿಕೊಂಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ನೋಟ್ ಬ್ಯಾನ್, ಜಿಎಸ್ಟಿ, ನಿರುದ್ಯೋಗ, ಕೋಮು ಗಲಭೆ ಹೀಗೆ ಮೋದಿ ಸರ್ಕಾರದ ಮೇಲೆ ನಾನಾ ರೀತಿಯ ಆರೋಪಗಳಿವೆ. ಮೋದಿ ಅಧಿಕಾರಕ್ಕೆ ಬಂದ ನಂತರ ಬರೀ ಮಾತನ್ನಷ್ಟೇ ಆಡ್ತಿದ್ದಾರೆ, ಬದಲಾವಣೆ ತಂದಿಲ್ಲ ಅನ್ನೋ ಆರೋಪ ಕೂಡ ಇದೆ. ಈ ಎಲ್ಲ ವಿರೋಧ, ಆರೋಪ, ಟೀಕೆಗಳ ಮಧ್ಯೆನೂ ಮೋದಿ ಪ್ರತಿ ರಾಜ್ಯವನ್ನ ಗೆಲ್ತಾ ಹೋಗ್ತಿರೋ ಹಿಂದೆ ಒಂದು ರಹಸ್ಯ ಇದೆ. ಅದೇನು ಅಂದ್ರೆ ಮೋದಿ ಎಲೆಕ್ಷನ್ ಗೆಲ್ಲೋಕೆ ಗೆರಿಲ್ಲಾ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಹೌದು, ದೇಶದಲ್ಲಿ ಮೋದಿ ಅಲೆ ಕಮ್ಮಿ ಆಗ್ತಿದೆ. ತವರೂರು ಗುಜರಾತ್ನಲ್ಲೇ ಮೋದಿ ಗೆಲ್ಲೋಕೆ ಕಷ್ಟಪಟ್ಟಿದ್ದಾರೆ. ಉಪಚುನಾವಣೆಗಳನ್ನೆಲ್ಲ ಸೋತಿದ್ದಾರೆ. ಕೃಷಿಕರು ಅಸಮಾಧಾನಗೊಂಡಿದ್ದಾರೆ. ಗ್ರಾಮೀಣ ಭಾಗದ ಅಭಿವೃದ್ಧಿಯಾಗಿಲ್ಲ. ನೀರವ್ ಮೋದಿ ಅಂತವರನ್ನೆಲ್ಲ ಎಸ್ಕೇಪ್ ಆಗೋದಕ್ಕೆ ಮೋದಿ ಸರ್ಕಾರ ಬಿಟ್ಟಿದೆ. ಹೀಗೆ ಕಳೆದೊಂದು ವರ್ಷದಿಂದ ಮೋದಿ ಮೇಲೆ ಬಂದಿರೋ ಟೀಕೆಗಳು ಒಂದಾ ಎರಡ, ಇವೆಲ್ಲವನ್ನ ಮೆಟ್ಟಿ ನಿಂತು ಮೋದಿ ಗೆದ್ದಿದ್ದು ಆ ಗೆರಿಲ್ಲಾ ತಂತ್ರದಿಂದ. ಬಿಜೆಪಿಯ ಬಳಿ ಒಂದು ಚುನಾವಣಾ ತಂಡವಿದೆ. ಅದು ಪ್ರತಿ ಎಲೆಕ್ಷನ್ ಅನ್ನು ಗೆರಿಲ್ಲಾ ತಂತ್ರದ ಮೂಲಕ ಗೆಲ್ಲುವಂತೆ ನೋಡಿಕೊಳ್ಳುತ್ತೆ. ಮೋದಿ ಟೀಮ್ನ ಗುರಿ ಒಂದೇ, ಗೆಲುವಿಗಾಗಿ ಕಾಯೋದಲ್ಲ, ಬದಲಾಗಿ ಗೆಲುವನ್ನೇ ಬಯಸೋದು. ಇದಕ್ಕಾಗಿನೇ ನಾನಾ ರಣತಂತ್ರಗಳನ್ನ ಹೆಣೆಯೋದು ಹಾಗೂ ಈ ಗೆರಿಲ್ಲಾ ತಂತ್ರವನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾರೆ ಅಂತ ಗೊತ್ತಾದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಮೋದಿಯ ಎಲೆಕ್ಷನ್ ಟೀಮ್ ಮಾಡ್ತಾ ಇರೋ ಗೆರಿಲ್ಲಾ ತಂತ್ರದಿಂದಲೇ ಕೆಂಪು ಕೋಟೆಯಲ್ಲೂ ಕೇಸರಿ ಬಾವುಟ ಹಾರಿಸುವಂತಾಗಿದೆ. ಇದನ್ನ ಗಮನಿಸ್ತಾ ಇದ್ರೆ ಇದೇ ತಂತ್ರದಿಂದಲೇ ಕರ್ನಾಟಕದಲ್ಲೂ ಮೋದಿ ಗೆದ್ದೇ ಬಿಡ್ತಾರಾ, ಸಿದ್ದರಾಮಯ್ಯ ಅವರನ್ನ ಸೋಲಿಸಿ ಬಿಡ್ತಾರಾ ಅನ್ನೋ ಡೌಟ್ ಕೂಡ ಕಾಡ್ತಿದೆ. ಅಷ್ಟಕ್ಕೂ ತಂತ್ರದ ಸೀಕ್ರೆಟ್ ಏನು ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆ.
ಇವತ್ತು ಬಿಜೆಪಿ ಒಂದೊಂದೇ ರಾಜ್ಯಗಳಲ್ಲಿ ಗೆಲ್ತಾ ಬರ್ತಿರೋದನ್ನ ನೋಡಿದ್ರೆ ಬಹುಶಃ ಇತಿಹಾಸದಲ್ಲಿ ಇಂತಹದೊಂದು ಗೆಲುವಿನ ಓಟ ನಡೆದೇ ಇಲ್ಲ ಅನ್ಸುತ್ತೆ. ಅದರಲ್ಲೂ ಕೆಂಪು ರಾಜ್ಯಗಳಲ್ಲಿ ಕೇಸರಿ ಬಾವುಟ ಹಾರುತ್ತೆ ಅಂದ್ರೆ ದೊಡ್ಡ ಮಟ್ಟದ ಸ್ಟ್ರಾಟಜಿಯನ್ನೇ ನಡೆಸಬೇಕು. ಹಾಗೂ ಈ ಸ್ಟ್ರಾಟಜಿಗಳೆಲ್ಲ ಸೀಕ್ರೆಟ್ ಆಗಿಯೇ ನಡೀಬೇಕು. ಕೆಲವೇ ಮಂದಿಗಷ್ಟೇ ಅದು ಗೊತ್ತಾಗುವಂತಿರಬೇಕು. ಮೋದಿಯ ಎಲೆಕ್ಷನ್ ಟೀಮ್ ಮಾಡೋ ಗೆರಿಲ್ಲಾ ತಂತ್ರ ಕೂಡ ಅದೇ ರೀತಿ ಇರುತ್ತೆ. ಎಲ್ಲವೂ ರಹಸ್ಯವಾಗಿಯೇ ನಡೆಯುತ್ತೆ. ಬಿಜೆಪಿ ಬಿಟ್ಟರೆ ಬೇರೆ ಆಯ್ಕೆನೇ ನಿಮಗಿಲ್ಲ. ಬಿಜೆಪಿಯೇ ಆಯ್ಕೆ ಅನ್ನೋ ಮೂಡ್ ಕ್ರಿಯೇಟ್. ಎಲೆಕ್ಷನ್ ಟೀಮ್ನ ಸೀಕ್ರೆಟ್ ಸ್ಟ್ರಾಟಜಿ ಇದು. ಹೌದು, ತ್ರಿಪುರಾದಲ್ಲಿ ಕಳೆದ 25 ವರ್ಷಗಳಿಂದಲೂ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿದೆ. 5 ಬಾರಿ ಸತತವಾಗಿ ಎಡರಂಗ ಗೆಲ್ಲೋದಕ್ಕೆ ಕಾರಣ ಅಲ್ಲಿ ಕಾಂಗ್ರೆಸ್ ಯಾವತ್ತೂ ಗೆಲ್ಲೋದಕ್ಕೆ ಪ್ರಯತ್ನ ಮಾಡದೇ ಇರೋದು. ಬರೀ ಅವಕಾಶಕ್ಕಾಗಿ ಕಾಯ್ತಾ ಕೂತಿತ್ತು ಕಾಂಗ್ರೆಸ್. ಈ ಸಂದರ್ಭದಲ್ಲಿ ತನಗೆ ತಾನೇ ಅವಕಾಶವನ್ನ ಸೃಷ್ಟಿಸಿದ್ದು ಬಿಜೆಪಿ. ಬದಲಾವಣೆಗಾಗಿ ಮತ ಹಾಕಿ ಅನ್ನೋ ಸ್ಲೋಗನ್ ಮೂಲಕ ಎಲೆಕ್ಷನ್ ಎದುರಿಸಿದ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನೇ ಉತ್ತೇಜಿಸಿತ್ತು. ತ್ರಿಪುರಾದಲ್ಲಿ ಆಡಳಿತ ವಿರೋಧಿ ಅಲೆಯನ್ನೇ ಬಳಸಿಕೊಂಡು ಆರ್ಎಸ್ಎಸ್ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ತಲುಪಿ ನಿಮ್ಮ ಮುಂದಿರೋ ಆಯ್ಕೆ ಬಿಜೆಪಿ ಒಂದೇ ಅನ್ನೋ ಮೂಡನ್ನ ಕ್ರಿಯೇಟ್ ಮಾಡಿತು. ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಸ್ಮಾರ್ಟ್ ಹೆಜ್ಜೆ ಇಟ್ಟ ಬಿಜೆಪಿ ಅಲ್ಲಿ ಸ್ಥಳೀಯವಾಗಿ ಪ್ರಬಲವಾಗಿರುವ ಪಕ್ಷಗಳ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಳ್ತು. ಈ ಮೂಲಕ 3 ರಾಜ್ಯಗಳಲ್ಲಿ ಆಡಳಿತ ಪಕ್ಷಗಳನ್ನ ಕೆಡವಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತು. ಹೀಗೆ ಈಶಾನ್ಯ ರಾಜ್ಯಗಳಲ್ಲಿ ಬುದ್ಧಿವಂತಿಕೆಯ ನಡೆಯ ಮೂಲಕ ಚುನಾವಣೆಯನ್ನ ಗೆದ್ದಿದ್ದಾರೆ ನರೇಂದ್ರ ಮೋದಿ. ಇದರ ಹಿಂದಿರೋ ಗೆರಿಲ್ಲಾ ತಂತ್ರ ಮಾಡುವ ಮೋದಿಯ ಆ ಎಲೆಕ್ಷನ್ ಟೀಮ್. ಒಂದು ಆರ್ಮಿಯ ರೀತಿ ಕೆಲಸ ಮಾಡೋ ಆ ತಂಡ ಬೇರು ಮಟ್ಟದಿಂದಲೇ ಪಕ್ಷದ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಶುರು ಮಾಡುತ್ತೆ. ಮೋದಿ ತೆರೆ ಮೇಲೆ ಭಾಷಣಗಳ ಮೂಲಕ ಜನರ ವಿಶ್ವಾಸವನ್ನ ಗಳಿಸ್ತಾ ಬಂದ್ರೆ ಈ ತಂಡ ತೆರೆಮರೆಯಲ್ಲಿ ನಿಂತು ಜನರ ಮುಂದೆ ಇರೋ ಆಯ್ಕೆ ಒಂದೇ, ಅದು ಬಿಜೆಪಿ ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಮೋದಿ ಮೇಲೆ ಎಷ್ಟೇ ಆರೋಪಗಳಿರಬಹುದು, ಟೀಕೆಗಳಿರಬಹುದು, ಆದ್ರೆ ಉಳಿದ ಪಕ್ಷಗಳಿಗಿಂತ ಮೋದಿಯೇ ಉತ್ತಮ ಅನ್ನೋ ರೀತಿ ತಳಮಟ್ಟದ ಜನರಲ್ಲಿ ಭಾವನೆಗಳನ್ನ ಮೂಡಿಸಿ ವಿಶ್ವಾಸ ಗಳಿಸುವ ತಂತ್ರವನ್ನ ಮೋದಿಯ ಆ ಎಲೆಕ್ಷನ್ ಟೀಮ್ ಮಾಡುತ್ತೆ. ಅದರ ಫಲವಾಗಿ ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಮೋದಿ ಕೇಸರಿ ಬಾವುಟ ಹಾರಿಸಿದ್ದಾರೆ. ಕರ್ನಾಟಕದಲ್ಲೂ ಮುಂದುವರಿಯುತ್ತಾ ಓಟ. ಬಿಜೆಪಿ ಬೇರೆ ಇಲ್ಲದ ರಾಜ್ಯಗಳಲ್ಲಿ ಮೋದಿ ಗೆದ್ದಿದ್ದಾರೆ ಅಂದ್ರೆ ಇನ್ನು ಕರ್ನಾಟಕ ಗೆಲ್ಲೋದು ಕಷ್ಟನಾ ಅನ್ನೋ ಮಾತು ಈಗಾಗಲೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತನ್ನ ಪಕ್ಷದ ಮೇಲೆ ಆಡಳಿತ ವಿರೋಧಿ ಅಲೆ ಇದ್ರೂ ಗುಜರಾತ್ನಲ್ಲಿ ಮೋದಿ ಗೆದ್ದಿದ್ದಾರೆ. ಇನ್ನು ಬೇರೆ ಪಕ್ಷ ಅಧಿಕಾರದಲ್ಲಿ ಇರುವ ಕಡೆಗಳಲ್ಲಿ ಆಡಳಿತ ವಿರೋಧಿ ಅಲೆಯಿಂದ ಗೆದ್ದಿದೆ. ಮೋದಿಯ ಆ ಗೆರಿಲ್ಲಾ ಟೀಮ್ ಕರ್ನಾಟಕದಲ್ಲೂ ಇದೇ ತಂತ್ರವನ್ನ ಬಳಸಿ ಬಿಜೆಪಿಯನ್ನ ಗೆಲ್ಲಿಸುತ್ತೆ ಅನ್ನೋ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಈಶಾನ್ಯ ರಾಜ್ಯಗಳ ಗೆಲುವು ಬಿಜೆಪಿ ಪಾಳೆಯದಲ್ಲಿ ಹೊಸ ಹುಮ್ಮಸ್ಸು ತುಂಬಿರುವುದೇನೋ ನಿಜ. ಇನ್ನೇನು ಕರ್ನಾಟಕ ಗೆದ್ದೇ ಬಿಟ್ವಿ ಅನ್ನೋ ರಣೋತ್ಸಾಹದಲ್ಲಿರೋ ಬಿಜೆಪಿಗೆ ಈ ಬಾರಿ ದಂಡ ನಾಯಕರಾಗಿದ್ದವರ ಬಗ್ಗೆ ಹೇಳದಿದ್ರೆ ಆಗುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ತೆರೆಮರೆಯಲ್ಲಿ ಕೆಲಸ ಮಾಡಿದ ಆ ವ್ಯಕ್ತಿಯಾದ್ರೂ ಯಾರು? ಇನ್ನು ಕರ್ನಾಟಕದಲ್ಲೂ ರೆಡಿ ಆಗ್ತಾ ಇರೋ ಎಲೆಕ್ಷನ್ ಮಿಸೈಲ್ ಯಾರು ಅನ್ನೋ ಕುತೂಹಲಕ್ಕೆ ಉತ್ತರ ನಿಮ್ಮ ಮುಂದೆ. ತ್ರಿಪುರಾದಲ್ಲಿ ಬಿಜೆಪಿಯ ಗೆಲುವಿಗೆ ಕಾರಣ ಈ ದಿಲ್ದಾರ್. ಅಂದಹಾಗೆ ಈ ಸುನಿಲ್ ದಿಯೋಧಾರ್ ಯಾರು ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಉತ್ತರ ಕೊಡ್ತೀವಿ ಕೇಳಿ. 52ರ ಹರೆಯದ ಸುನಿಲ್ ದಿಯೋಧಾರ್ ಆರ್ಎಸ್ಎಸ್ನ ಸಕ್ರಿಯ ಪ್ರಚಾರಕ.
ಮಹಾರಾಷ್ಟ್ರ ಮೂಲದವರಾದ್ರೂ ತ್ರಿಪುರಾ ಅವರ ಎಲೆಕ್ಷನ್ ಕಾರ್ಯಕ್ಷೇತ್ರ. 1985ರಲ್ಲಿ ಆರ್ಎಸ್ಎಸ್ಗೆ ಎಂಟ್ರಿ ಕೊಟ್ಟಿದ್ದ ದಿಯೋಧಾರ್ ಮುಂದೆ ಮೇಘಾಲಯದಲ್ಲಿ ಪ್ರಚಾರದ ಉಸ್ತುವಾರಿ ವಹಿಸಿಕೊಂಡ್ರು. 2012ರಲ್ಲಿ ಗುಜರಾತ್ ಎಲೆಕ್ಷನ್ ಟೈಮಲ್ಲಿ ದಾಹೋದ್ ಅನ್ನೋ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡವರು ಇದೇ ದಿಯೋಧಾರ್. ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ್ಲೂ ಇವರ ಕಾರ್ಯಕ್ಷೇತ್ರ ಬೇರೆ ಬೇರೆಯಾದ್ರೂ ಎಲ್ಲ ಕಡೆ ಸಕ್ಸಸ್ ಅನ್ನ ತನ್ನ ಬತ್ತಳಿಕೆಯಲ್ಲಿ ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ದಿಯೋಧಾರ್ ನಿಸ್ಸೀಮ. 2014ರಲ್ಲಿ ನರೇಂದ್ರ ಮೋದಿಯ ವಾರಣಾಸಿ ಕ್ಷೇತ್ರದ ಉಸ್ತುವಾರಿ ನೋಡಿಕೊಂಡು ಬ್ಯಾಕ್ ಬೋನ್ ತರ ಕೆಲಸ ಮಾಡಿದ್ದು ದಿಯೋಧಾರ್ ಅನ್ನೋ ಮಹಾನ್ ಚಾಣಾಕ್ಷ. ಇಂದು ತ್ರಿಪುರಾದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದ್ದು ಇವರೇ. ಮಾಣಿಕ್ ಶಾ ಸರ್ಕಾರದ ವಿರೋಧಿ ಅಲೆ ಇದೆ ಅನ್ನೋದನ್ನ ಮನಗಂಡಿದ್ದ ದಿಯೋಧಾರ್ ತ್ರಿಪುರಾದಲ್ಲಿ ಬಿಜೆಪಿಯ ಝಂಡ ಹಾರಿಸುವಲ್ಲಿ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಕೇವಲ ಅಮಿತ್ ಶಾ ಮಾತ್ರವಲ್ಲ, ಅವರ ರೇಂಜ್ಗೆ ಕೆಲಸ ಮಾಡೋ ಮತ್ತೊಬ್ಬ ಛಲದಂಕ ಮಲ್ಲನ ಕೆಲಸ ಇವತ್ತು ಸಾಬೀತಾಗಿದೆ. ಆದ್ರೆ ಇದು ಕೇವಲ ತ್ರಿಪುರಾ ಹಾಗೂ ಈಶಾನ್ಯ ರಾಜ್ಯಗಳ ಕಥೆ ಅಂತ ಭಾವಿಸಬೇಡಿ. ಕರ್ನಾಟಕದಲ್ಲೂ ಇಂಥದ್ದೇ ಗೆಲುವಿನ ಸ್ಟ್ರಾಟಜಿಗಾಗಿ ಮಾನವ ಮಿಸೈಲ್ ರೆಡಿಯಾಗಿದೆ. ಆರ್ಎಸ್ಎಸ್ನ ನಂಬರ್ 2 ವ್ಯಕ್ತಿಯೇ ಬಿಜೆಪಿಯನ್ನ ಗೆಲ್ಲಿಸ್ತಾರಾ? ಕಾಂಗ್ರೆಸ್ ಮುಕ್ತ ಕರ್ನಾಟಕಕ್ಕೆ ಇವರದ್ದೇ ಮುಂದಾಳುತ್ವನ? ಸದ್ಯ ಬಿಸಿ ಬಿಸಿ ಚರ್ಚೆ ಇದೇ ವಿಚಾರದ ಸುತ್ತ ಆರಂಭವಾಗಿದೆ. ಆರ್ಎಸ್ಎಸ್ನ ಹಾಲಿ ಸಹ ಕಾರ್ಯವಾಹ ಭಯ್ಯಾಜಿ ಜೋಶಿ ಯಾವಾಗ ತಮ್ಮ ಹುದ್ದೆಯಿಂದ ಕೆಳಗಿಳಿಯೋ ಮಾತುಗಳು ಶುರುವಾದ್ವೋ ಆ ಸ್ಥಾನಕ್ಕೆ ಕರ್ನಾಟಕದ ದತ್ತಾತ್ರೇಯ ಹೊಸಬಾಳೆ ನೇಮಕವಾಗ್ತಾರೆ ಅನ್ನೋ ಮಾತುಗಳು ದಟ್ಟವಾಗ್ತಿವೆ. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಇವರೇ ಮುಂದೆ ಕರ್ನಾಟಕದ ಎಲೆಕ್ಷನ್ಗೆ ಮಾಸ್ಟರ್ ಸ್ಟ್ರಾಟಜಿ ರೂಪಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಹೊಸಬಾಳೆಯವರು ಅತ್ಯಂತ ನಿಕಟವರ್ತಿ ಅಂತ ಹೇಳಲಾಗ್ತಿದೆ. ಅದು ಅಲ್ಲದೆ ಮುಂದಿನ ವರ್ಷ ಸಾರ್ವತ್ರಿಕ ಎಲೆಕ್ಷನ್ ನಡೆಯೋ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ನ ಸಹ ಕಾರ್ಯವಾಹರಾಗಿ ನೇಮಕಗೊಳ್ಳೋರ ಪಾತ್ರ ತುಂಬಾನೇ ಇಂಪಾರ್ಟೆಂಟ್. ಈ ಹಿನ್ನೆಲೆಯಲ್ಲೂ ಹೊಸಬಾಳೆಯವರ ನೇಮಕವಾದ್ರೆ ಮೋದಿ ಮತ್ತು ಅಮಿತ್ ಶಾಗೆ ದೊಡ್ಡ ಪ್ಲಸ್ ಪಾಯಿಂಟ್. ಹೀಗಾಗಿ ಸದ್ಯದ ಮಟ್ಟಿಗಂತೂ ರಾಜಕೀಯ ಪಡಸಾಲೆಯಲ್ಲಿ ತ್ರಿಪುರಾ ಗೆದ್ದ ಧೀರ ದಿಯೋಧಾರ್ ಹಾಗೂ ಕರ್ನಾಟಕ ಎಲೆಕ್ಷನ್ಗೆ ಬ್ಯಾಕ್ ಬೋನ್ ಆಗಲಿರೋ ಹೊಸಬಾಳೆಯವರ ಬಗ್ಗೆ ಹೆಚ್ಚು ಚರ್ಚೆಗಳು ಶುರುವಾಗ್ಬಿಟ್ಟಿವೆ. ನೋಡಿದ್ರಲ್ಲ ವೀಕ್ಷಕರೇ, ದಿಯೋಧಾರ್ ಹಾಗೂ ಹೊಸಬಾಳೆಯವರ ಕೆಲಸದ ಶೈಲಿ ಹಾಗೂ ತಂತ್ರಗಾರಿಕೆ ಸಾಕಷ್ಟು ಹೋಲುತ್ತವೆ ಅನ್ನೋದೇ ಆದ್ರೆ ಈಶಾನ್ಯ ರಾಜ್ಯಗಳಂತೆ ಕರ್ನಾಟಕದಲ್ಲೂ ಬಿಜೆಪಿ ಝಂಡ ಹಾರುತ್ತಾ ಕಾಲವೇ ಉತ್ತರ ಹೇಳುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.